ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ವಿಠಾಬಾಯಿಯವರ ಭಂಗವನ್ನು ನೋಡೋಣ. ವಿಠಾಬಾಯಿ ಯಾರು? ಸ್ವಾಮಿ ವಿಠ್ಠಲನ ಭಕ್ತಳು ಜನಾಬಾಯಿನೇ ವಿಠಾಬಾಯಿ. ವಿಠ್ಠಲನ ಕಾಲದಲ್ಲಿದ್ದ ಜನಾಬಾಯಿ ಪುನಃ ವಿಠಾಬಾಯಿಯಾಗಿ ಜನ್ಮ ತಾಳಿದ್ದಾಳೆ. ಅದಕ್ಕೆ ಅವಳಿಗೆ ಆ ಭಗವಂತನ ಬಿಟ್ಟಿರ್ಲಿಕ್ಕಾಗಲ್ಲ, ಸಂತರಿಗೆ ಭಗವಂತನ ಬಿಟ್ಟಿರ್ಲಿಕ್ಕಾಗಲ್ಲ. ಅದಕ್ಕೆ ಪದೇ ಪದೇ ಜನ್ಮ ತಾಳಿ ನಾನು ನಿನ್ನನ್ನು ಇರಲಾರೇನೋ ಭಗವಂತ, ಮೋಕ್ಷ ಬೇಡ ನನಗೆ, ಯಾಕಪ್ಪ ಮೋಕ್ಷ ಸಿಕ್ಕಿಟ್ಬಿಟ್ರೆ ಅಲ್ಲಿ ಮೌನಕ್ಕೆ ಹೊಟ್ಟೋಗ್ತೀವಿ ನಾವು, ಅಲ್ಲಿ ಏನೂ ಇರೋದಿಲ್ಲ. ಆದರೆ ನಾವು ಯಾವಾಗ ಆ ಭಕ್ತ ಪುನಃ ಜನ್ಮ ತಾಳಿ ಯಾಕೆ ಬರಬೇಕು ಅಂತ ಆಸೆ ಪಡ್ತಾನಪ್ಪ, ಭಗವಂತನ ಪಾದಸ್ಪರ್ಶ ಆಗಲಿ, ಭಗವಂತನ ಆಲಿಂಗನ ಮಾಡ್ಕೊಳ್ಳಿಕ್ಕಾಗಲಿ, ಗಟ್ಟಿಯಾಗಿ ಹೋಗಿ ವಿಠಲನ ಅವ್ರು ಹಿಡ್ಕೊಂಡ್ಬಿಡ್ತಾರೆ ಮೂರ್ತಿನಲ್ಲಿ. ಆ ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡ್ತಾರೆ, ದಿಂಡಿ ತೊಗೊಂಡು ಹೋಗ್ತಾರೆ, ಪತಾಕ ಎಲ್ಲರೂ ವೀಣಾ ಹಾಕ್ಕೊಂಡು ತಾಳ ಘೋಷ ಮಾಡಿಕೊಂಡು ವಿಠಲ 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 ಅನ್ಕೋತಾ ಏನು ಆನಂದದಲ್ಲಿ ಕುಣಿತಾ ಇರ್ತಾರೆ. ಅಂತ ಆನಂದ ನಮಗೆ ಜ್ಞಾನ ಪಡೆದ್ಮೇಲೆ ಆ ಮೌನಕ್ಕೆ ಹೋದ್ಮೇಲೆ ಮತ್ತೆ ಸಿಗೋದಿಲ್ಲಪ್ಪ. ಅದಕ್ಕೆ ನಮಗೆ ಇಲ್ಲೇ ಪೃಥ್ವಿ ಮೇಲೆ ಪುನಃ ನಾವು ಜನ್ಮ ತಾಳಿ ನಿನ್ನ ಸೇವೆಯನ್ನು ಮಾಡಬೇಕು, ನಿನ್ನನ್ನು ಕೊಂಡಾಡಬೇಕು, ಹಾಡಬೇಕು. ಅಮ್ಮ, ತಾಯಿ, ಭಗವಂತ, ಕರುಣಾಕರ, ಭಕ್ತವತ್ಸಲ, ಕರುಣಾಸಾಗರ ಅಂತ ಹಲವಾರು ನಾಮದಿಂದ ನಿನ್ನನ್ನು ಕೊಂಡಾಡಿ ಬಾಯಿ ಕಡೆ ಉಸಿರಿನ ತನಕ ಬಾಯಲ್ಲಿ ವಿಠಲ ಚಿದಂಬರ ಅಂತ ಬರ್ತಾ ಇರಬೇಕು ಅಂತ ಅವ್ರ ಆಸೆ ಇರುತ್ತೆ. ಅದರಂತೆ ಅವರು ಪುನಃ ಜನ್ಮ ತಾಳಿ ಬರ್ತಾಳೆ ವಿಠಾಬಾಯಿ. ಇಲ್ಲಿ ನಾಮದ ಮಹತ್ವ, ಪುನಃ ನಾಮದ ಮಹತ್ವನೇ ಪ್ರಸ್ಥಾಪಿತ ಮಾಡೋದು ಎಲ್ಲ ಸಂತರು. ನಾಮನ ಗಟ್ಟಿಯಾಗಿ ಹಿಡ್ಕೊಳ್ರಪ್ಪ. ಆ ನಾಮ ನಿಮ್ಮನ್ನು ಮೋಕ್ಷ ದ್ವಾರಕ್ಕೆ ಬಾಗಲು ತೆಗೆದು ನಿಮಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಅಂದರೆ ಪರಮಾತ್ಮ ಅರಿವು ಮಾಡಿಕೊಡ್ತಾನೆ. ಮೋಕ್ಷ ಅಂದರೆ ಏನು? ಸತ್ತು ಹೋದ್ಮೇಲೆ ಅಲ್ಲ ಮೋಕ್ಷ, ಜೀವಂತವಿದ್ದಾಗಲೇ ಜೀವನದಿಂದ ಮುಕ್ತ ಹೊಂದೋದು, ಅಂದರೆ ಮನಸ್ಸಿಂದ ಬಿಡುಗಡೆ ಹೊಂದೋದು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯ ಸಂಗೋ ನಿರ್ವಿಷಯಂ ಮುಕ್ತಿಂ ಸ್ಮೃತಿಂ. ನಿರ್ವಿಷಯ ಮುಕ್ತಿ ಸ್ಮೃತಿಂ ಅಂದರೆ ಮನಸ್ಸೇ ಬಂಧನಕ್ಕೆ ಮತ್ತು ಮುಕ್ತಿಗೆ ಕಾರಣ. ಯಾವಾಗ ನಾವು ಬಂಧನದಲ್ಲಿರ್ತೀವೋ, ಸಮಾಜದಲ್ಲಿ ಕಟ್ಟುಪಾಡಲ್ಲಿರಬೇಕು, ಅವ್ರು ಹೇಳಿದ ಮಾತು ಕೇಳಬೇಕು, ಇವ್ರು ಹೇಳಿದ ಮಾತು ಕೇಳಬೇಕು, ಅವ್ರು ಹೇಳಿದ ಒಂದು ರೀತಿಯಲ್ಲಿ ನಡವಳಿಕೆಯಿಂದ ಬದುಕಬೇಕು, ಅಲ್ಲಿ ನಮ್ಮದು ಏನೂ ನಡೆಯೋದಿಲ್ಲ. ಯಾಕೆಂದರೆ ನಾವು ಕೂಡ ಅದನ್ನೇ ಅವ್ರಿಗೆ ಕೊಟ್ಟಿರ್ತೀವಿ. ಆದರೆ ಆ ಬಂಧನದಿಂದ ಮುಕ್ತ ಮಾಡಿ, ಯಾಕಪ್ಪ ನನಗೆ ಭಗವಂತ ಬೇಕು, ಅವನು ಬಿಟ್ಟು ಇನ್ಯಾರೂ ಬೇಡ. ಸಮಾಜ ಕಟ್ಟುಪಾಡಲ್ಲಿ ಇದ್ದಿದ್ರೆ ಜನಾಬಾಯಿ ವಿಠಲ ಪಡ್ಕೊಳ್ಳಿಕ್ಕಾಗ್ತಿರ್ಲಿಲ್ಲ, ಮೀರಾಬಾಯಿ ಕೃಷ್ಣನ್ ಪಡ್ಕೊಳ್ಳಿಕ್ಕಾಗ್ತಿರ್ಲಿಲ್ಲ, ಕುಬ್ಜ ಗೋಪಿಕೆಯವರು ಯಾರೂ ಕೃಷ್ಣನ ಪ್ರೀತಿ ಮಾಡ್ಲಿಕ್ಕಾಗ್ತಿರ. ಸಮಾಜದ ಕಟ್ಟುಪಾಡಲ್ಲಿದ್ದಿದ್ರೆ, ಸಮಾಜ ಕಟ್ಟುಪಾಡನ್ನು ಗೇಟ್ ಓಪನ್ ಮಾಡ್ಬೇಕು, ಡ್ಯಾಮ್ ಗೇಟ್ನ, ಅವಾಗ ಅವನನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಚಿದಂಬರನ್ನ ವಿಠಾಬಾಯಿ ಕೈ ಸುಟ್ಟೋದ್ರೂ ಹೇಳೋದು, ನನ್ನ ಗಂಡನ ಹತ್ರ ಪುನಃ ನನಗೆ ವಾಪಸ್ ಹೋಗಂಗಿಲ್ಲ, ನನಗೆ ನಿನ್ನ ಜೊತೆಗಿರ್ಬೇಕಪ್ಪ ಚಿದಂಬರ ಸದಾಕಾಲ ಅಂತ ಹೇಳೋದು. ಅಂಥದ್ದು ನಾವು ಮಾಡ್ತೀವ ಧೈರ್ಯ? ನಮಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ನಮಗೆ ವಾಪಸ್ ಪುನಃ ಪ್ರಪಂಚದಲ್ಲೇ ಹೋಗಿ ಅಲ್ಲೇ ಕೊಚ್ಚೆನಲ್ಲಿ ಒದ್ದಾಡಿದ್ರು ನಾವು ಅಲ್ಲೇ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಆದರೆ ಚಿದಂಬರ ಬೇಡಪ್ಪ. ಚಿದಂಬರ ಬೇಕು ಅಂದರೆ ಎಲ್ಲವನ್ನೂ ಬಿಡಬೇಕಾಗತ್ತೆ ನಮಗೆ. ಮನಸ್ಸಿಂದ, ಬಾಹ್ಯವಾಗಲ್ಲ, ಮನಸ್ಸಿಂದ ಎಲ್ಲರನ್ನೂ ಬಿಡೋದೇ ನಮಗೆ ಕಷ್ಟ ಆಗೋಗಿದೆ. ಅದಕ್ಕೆ ಮನಸ್ಸಿಂದ ಹೇಳ್ದಂಗೆ ನಾವು ಕೇಳಿಕೊಂಡು ನಾವು ಇವತ್ತು ಏನಪ್ಪ ಒದ್ದಾಡ್ತಿದ್ದೀವಿ, ಬೆಂದು ಹೋಗಿದ್ದೀವಿ, ನೊಂದು ಹೋಗಿದ್ದೀವಿ, ಆದರೂ ನಮಗೆ ಅರಿವಿಗೆ ಬರ್ತಾ ಇಲ್ಲ. ಅದಕ್ಕೆ ನಾಮದ ಮಹತ್ವ ಎಷ್ಟಿದೆ ಅದನ್ನು ವಿಠಾಬಾಯಿ ನಮಗೆ ತಿಳಿಸ್ಕೊಡ್ತಾಳೆ. ಧನ್ಯ ಝಾಲೋ ಚಿದಂಬರ ಪಾಹಿಲೋ ಐರೇ ದೇವ ಚಿದಂಬರ ರಾಮಾಕೇಶವ ನಾಮ घेता तुझे देवा ध्यान करीतो तुझे देवा प्रसन्न भावे मजलागी आशीर्वाद देई वेगी उपवासी राहुनी जाण तप करीतो तुझे पूर्ण म्हणून करी कल्याण भेटी देई बासगुण पापी आहे दुराचारी नाम घेता चिदंबरी वेगी यावे लवकरी आशा धरिलो अंतरी नाथ आहे अनाथासी सर्वाचे आहे बाप तुची नारद प्रल्हाद यांचे पंक्ती बैसावे श्रीपती नारायण मधुसूदन चिदंबर मुरारे नाद आहे अंतरंगी चिदंबरा यावे वेगी. विठाबाई म्हणे दासी नाम जपता अहर्निशी कल्याण आहे ते सर्वासी नाम घेता सदा ಮುಖಾಸಿ. ಏನು ಹೇಳ್ತಾಳೆ ನೋಡ್ರಿ ವಿಠಾಬಾಯಿ. ಚಿದಂಬರನ ಪ್ರೀತಿಯಲ್ಲಿ ಪರಿಪೂರ್ಣವಾಗಿ ಮುಳುಗಿದ್ದಾಗ, ಪ್ರೀತಿ ಅಂದರೆ ಭಕ್ತಿ,
ಆ ಭಕ್ತಿದಲ್ಲಿ ಮುಳುಗಿದಾಗ ಅಂತಃಕರಣದಿಂದ ಸ್ಫುರಣೆ ಆದಾಗ ಆ ತರಂಗಗಳೆಲ್ಲ ಶಬ್ದ ರೂಪಗಳಾಗ್ತಾರೆ. ಅಕ್ಷರ ಬ್ರಹ್ಮ ಶಬ್ದ ರೂಪಾಂತರ ತಗೊಂಡು ಏನು ಒಂದು ನಿರ್ಧಾರದಿಂದ ಭಕ್ತಿಯಿಂದ ಪರಮೋಚ್ಚವಸ್ತೆ ಪ್ರೀತಿಯಿಂದ ಅವಳ ಚಿದಂಬರನ ಸಲುವಾಗಿ ಏನು ಹೇಳ್ತಾಳಪ್ಪ, ಧನ್ಯ ಜಾಲೋ ಚಿದಂಬರ ಪಾಹಿಲೋ, ಅಪ್ಪ ನಿನ್ನನ್ನು ನೋಡಿದೆ ನಾನು ಧನ್ಯಳಾದೆ. ಅದೇ ಜನ್ಮದಲ್ಲಿ ಕಲಿಯುಗದಲ್ಲಿ ವಿಠಾಬಾಯಿ ಚಿದಂಬರನ ನೋಡಿ ದರ್ಶನ ಪಡ್ಕೊಂಡು ಹೇಳ್ತಾಳೆ, ನಾನು ಧನ್ಯಳಾದೆ ಚಿದಂಬರ. ಜನಾಬಾಯಿ ವಿಠಲನ ಅಂತರಂಗದಲ್ಲಿ ಪಡ್ಕೊಂಡಿದ್ದು ಈಗ ಬಾಹ್ಯವಾಗಿ ಸಗುಣ ರೂಪದಲ್ಲಿ ನೋಡಿದಾಳೆ. ಆಯಿರೇ ದೇವ ಚಿದಂಬರ, ರಾಮ ಕೇಶವ, ನೀನೇ ರಾಮ ಇದ್ದೆ, ನೀನೇ ಕೇಶವ ಇದ್ದೆ, ನೀನೇ ವಿಠಲ ಇದ್ದೆ, ನೀನೇ ಈಗ ಚಿದಂಬರನಾಗಿ ಬಂದಿದ್ಯಾ. ಆಯಿರೇ ದೇವ, ನನ್ನ ತಾಯಿ ತಂದೆ ಸಖ ಬಂಧು ಆಪ್ತ ಗೋತ್ರ ಎಲ್ಲವೂ ನೀನೇ ಕಣಪ್ಪ. ಪ್ರಸನ್ನ ಭಾವೇ ನಾಮ ಘೇತಾ ತುಜೆ ದೇವ, ಧ್ಯಾನ ಕರಿತೋ ತುಜೆ ದೇವ. ನಿನ್ನ ನಾಮ ತಗೊಳ್ತಾ ನಾಮಸ್ಮರಣೆ ಅವಸ್ಥೆ ಬದಲಾವಣೆ ಆಗ್ತಾ ಹೋಗುತ್ತೆ. ನಾಮ ತಗೊಳ್ತಾ ನಮ್ಮ ಮನಸ್ಸು ಯಾವ ಅವಸ್ಥೆ ದಾಟೋಗುತ್ತೆ ಅಂದರೆ, ಕಣ್ಣು ಮುಚ್ಕೊಂಡು ನೀವು ಕೂತ್ಕೊಂಡ್ರೆ ಧ್ಯಾನಕ್ಕೆ ಹೋದರೆ ಅಲ್ಲಿ ನಾಮ ಕೂಡ ನಿಂತು ಹೋಗುತ್ತೆ. ಅಂದರೆ ಒಳಗಿಂದ ಒಳಗೆ ಯಾವ ವಾಣಿಯಲ್ಲಿ, ಪರಾವಾಣಿಯಲ್ಲಿ ಸ್ಥಿತ ಆಗತ್ತೆ ನಮ್ಮ ನಾಮ. ಬಾಯಿಂದ ಅಲ್ಲ, ವೈಖರಿಯಿಂದ ಇಲ್ಲ, ಮಧ್ಯಮದಲ್ಲಿಲ್ಲ, ಪಶ್ಯಂತಿ ಇಲ್ಲ, ಪರಾವಾಣಿ. ಧ್ಯಾನಕ್ಕೆ ಹೋದಾಗ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಬಾಯಲ್ಲಿ ಚಿದಂಬರ ಶಿವ ಚಿದಂಬರ ಹೇಳ್ತಿದ್ವಿ. ಮುಂದೆ ಹೋಗ್ತಾ ಬಾಯಿ ಕಟ್ಟೋಗತ್ತೆ, ಒಳಗೆ ನಾಲ್ಗೆ ತುಟಿ ಅಲ್ಲಾಡೋದು ಬಂದಾಗೋಗುತ್ತೆ, ಸ್ತಬ್ಧ ಆಗೋಗುತ್ತೆ. ಪರಾವಾಣಿದಲ ನಾಮ ಹೋಗಿ ಸ್ಥಿತ ಆಗತ್ತೆ. ಎಂಥ ಒಂದು ಆನಂದ ನೋಡ್ರಿ ಅದು. ಅದಕ್ಕೆ ನಿನ್ನ ಧ್ಯಾನವನ್ನು ಮಾಡ್ತೀನಪ್ಪ. ಧ್ಯಾನದಲ್ಲಿ ರೂಪ ನಾಮ ಎಲ್ಲವೂ ಬಿಟ್ಟು ಹೋಗುತ್ತಲ್ಲಿ, ಯಾರೂ ಇರೋದಿಲ್ಲ. ಕಡೆಗೆ ರೂಪ ನಾಮ ಕೂಡ ವಿಸರ್ಜನೆ ಆಗೋಬೇಕದ್ರಲ್ಲಿ. ಅದು ಧ್ಯಾನದ ಅವಸ್ಥೆ. ಆ ಧ್ಯಾನದ ಅವಸ್ಥೆಯಲ್ಲೂ ಹಂತಕ್ಕೂ ಬಹಳಷ್ಟು ಅವಸ್ಥೆ ಇದ್ದಾವೆ. ಪ್ರಸನ್ನ ಭಾವೇ ಮೊದಲಾಗಿ ಆಶೀರ್ವಾದ ದೇಯಿವಾಗಿ ವೇಗಿ, ಪ್ರಸನ್ನ ಆಗಪ್ಪ, ಇನ್ನ ನನಗೆ ಆಶೀರ್ವಾದ ಕೊಡು, ವೇಗಿ, ಬೇಗನೆ ನಿನ್ನ ಆಶೀರ್ವಾದವನ್ನು ಕೊಡು, ಕೃಪಾಧಾರೆಯನ್ನು ಹರಿಸು. ಉಪವಾಸಿ ರಾಹುನಿ ಜಾಣ ತಪ ಕರಿತೋ ತುಜೆ ಪೂರ್ಣ. ಉಪವಾಸದ ಅರ್ಥ ಎರಡು ತಗೋಬೇಕು. ಒಂದು ದೇಹದಿಂದ ಉಪವಾಸ ಮಾಡಿ ತಪಶ್ಚರ್ಯನ್ನು ಮಾಡೋದು, ಇನ್ನೊಂದು ಋಷಿ ಮುನಿಗಳು ಮಾಡೋದು, ಇನ್ನೊಂದು ಉಪವಾಸ. ಉಪ ಅಂದರೆ ಹತ್ತಿರ, ವಾಸ ಮಾಡೋದಂದರೆ ಇರೋದು. ಯಾರ ಹತ್ತಿರ ಇರಬೇಕು ನಾವು? ಮನಸ್ಸು ಹೋಗಿ ಚಿದಂಬರನ ಹತ್ತಿರ ಇರಬೇಕು ಅಂದರೆ ಉಪವಾಸ ಮಾಡಬೇಕು. ಉಪವಾಸವನ್ನು ಮಾಡಿ ನಿನ್ನ ತಪವನ್ನು ಪರಿಪೂರ್ಣವಾಗಿ ಮಾಡಿದ್ದೀನಿ ನಾನು. ಮಣೂನ ಕರಿ ಕಲ್ಯಾಣ ಭೇಟಿ ದೇಯಿ ಬಾಸು ಗುಣ. ಕಲ್ಯಾಣವನ್ನು ನೀಡಪ್ಪ, ನೀನು ಕಲ್ಯಾಣಕಾರಿ ಇದೆಯಾ, ನನಗೆ ಇನ್ನು ಸಗುಣ ರೂಪದಲ್ಲಿ ಭೇಟಿ ಕೊಡು ತಂದೆ ಅಂತ ವಿಠಾಬಾಯಿ ಕೇಳ್ತಾಳೆ. ಸಗುಣ ರೂಪದಲ್ಲಿ, ಗುಣ, ಮೂರು ಗುಣ ಸಹಿತ ಇರ್ತಾನೆ ಅವನು. ಸಗುಣ, ಎಲ್ಲ ಗುಣ ಸಹಿತ ಇರ್ತಾನೆ. ಅದಕ್ಕೆ ಆ ಸದ್ಗುರು ಆ ರೂಪದಲ್ಲಿ ಬಂದಾಗ ಒಮ್ಮೆ ನಮ್ಮ ಮೇಲೆ ಕೂಗಾಡ್ತಾನೆ, ಒಮ್ಮೆ ನಮ್ಮ ಮೇಲೆ ಕಿರ್ಚಾಡ್ತಾನೆ, ಒಮ್ಮೆ ಪ್ರೀತಿಯಿಂದ ಮಾತಾಡ್ತಾನೆ. ಸಗುಣ ರೂಪ ಅಂದರೆ ರೂಪ ಮತ್ತು ನಾಮ ಹೊಂದಿದಾಗ ಅದರಲ್ಲಿ ಎಲ್ಲ ಗುಣಗಳು ಇರುತ್ತೆ. ಆ ರೂಪದಲ್ಲಿ ನನಗೆ ವಿಠಲನ ರೂಪದಲ್ಲಿ, ಚಿದಂಬರನ ರೂಪದಲ್ಲಿ ಅಥವಾ ಕೃಷ್ಣನ ರೂಪದಲ್ಲಿ ನನಗೆ ದರ್ಶನವನ್ನು ನೀಡಪ್ಪ ತಂದೆ ಅಂತ ಅಂದಾಗ, ಪಾಪಿ ಆಹೇ ದುರಾಚಾರಿ ನಾಮಘೇತ ಚಿದಂಬರಿ. ನಾನು ಪಾಪಿ ಇದ್ದೀನಿ, ದುರಾಚಾರಿ ಇದ್ದೀನಿ ಅಂತ ಈ ಮನಸ್ಸಿಗೆ ಪಶ್ಚಾತ್ತಾಪ ಭಾವನೆ ಬರಬೇಕು. ಆವಾಗ ನಾಮದ ವೇಗ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಅದು ನಮ್ಮ ಅರಿವಿಗೆ ಬರದೆ ಹೊರತು ನನಗೆಲ್ಲ ಗೊತ್ತಿದೆ, ನಾನೇ ನಾಮ ತಗೊಳ್ತಾ ಇದ್ದೀನಿ, ನಾನು ಒಳ್ಳೆ ಸಾಧಕಿ ಇದ್ದೀನಿ ಅಂತಂದರೆ ಅಲ್ಲಿ ಅಹಂಕಾರ ಬರುತ್ತೆ. ವಿಠಾಬಾಯಿ ಹೇಳಿದ ಪ್ರಕಾರ ಏಕಾಂತದಲ್ಲಿ ಏಕಾಗ್ರತೆಯಿಂದ ನಾಮಸ್ಮರಣೆ ಮಾಡಲಿಕ್ಕೆ ಆಗೋದಿಲ್ಲ. ವೇಗಿ ಯಾವೇ ಲೌಕರಿ ಆಶಾ ಧರಿಲೋ ಅಂತರಿ. ಏನು ಆಸೆ ಇಟ್ಕೊಂಡೀನಿ? ಪ್ರಪಂಚದ ಎಲ್ಲ ಆಸಕ್ತಿ ಹೊರಟಿ ಹೋಗಿದೆ. ಈಗೇನು ಒಂದೇ ಆಸಕ್ತಿ ಉಳಿದಿರೋದು, ನಿನ್ನ ದರ್ಶನ ಭಾಗ್ಯ ಸಿಗಬೇಕು. ನಿನ್ನ ನಾಮಾಮೃತ ನನ್ನ ಅಂತರಂಗದಲ್ಲಿ ಆಳದಲ್ಲಿ ಇಳಿದು ಅದು ಸ್ಥಿರ ಆಗಬೇಕು. ಅದಕ್ಕೆ ಬೇಗನೆ ಬಾರಪ್ಪ, ಬೇಗನೆ ಎಲ್ಲಿಂದ ಬರಬೇಕು ಅವನಿಗೆ? ಹಂಗಾರೆ ಎಲ್ಲಿದ್ದಾನವನು? ಬೇಗ ಬಾ ಅಂತ ಕರೆದ್ರೆ ಎಲ್ಲಿ ಬರಬೇಕು ಅವನು? ಒಳಗೆ ಬೇಗ ಬಾರಪ್ಪ ಅಂದರೆ ಒಳಗೆ ಜಾಗೃತನಾಗಪ್ಪ, ಬೇಗನೆ ಜಾಗೃತನಾಗು. ಅಂದರೆ ನನಗೆ ಆ ಜ್ಞಾನ ಚಕ್ಷುವಿಂದ ನಿನ್ನನ್ನು ನೋಡಿದಾಗ ನಾನು ಏನಾಗತ್ತಪ್ಪ, ನನಗೆ ಅಂತರಂಗದಲ್ಲಿ ಯಾವ ಆಸೆನೂ ಬರೋದಿಲ್ಲ, ಇಚ್ಛಾನೂ ಬರೋದಿಲ್ಲ, ಆಕಾಂಕ್ಷೆಗಳು ಬರೋದಿಲ್ಲ. ವಿಷಯ ವಸ್ತು ಭೋಗದ ಕಡೆ ನನ್ನ ಲಕ್ಷ್ಯ ಕೂಡ ಹೋಗಲ್ಲ. ಯಾಕೆ? ನನ್ನ ಲಕ್ಷ್ಯ ನಿನ್ನ ಕಡೆ ಇದೆ. ಈಗ ನಿನ್ನನ್ನು ಯಾವಾಗ ನೋಡೇನು ಅನ್ನೋದನ್ನು ಈ ಕಣ್ಣ ಕಾತುರದಿಂದ ರಾಜಾರಾಮ್ ಮಹಾರಾಜರು ಹೇಳ್ತಾರಲ್ಲ, ದಾಸ್ ಕಹೇ ಮುझे
आस मिलन की लागे रहे रे नयन चिदंबरा, लागे रहे रे नयन चिदंबरा, स्थिर करो मेरे मन. ದಾಸ ಕಹೇ ಮುझे ಆಸು ಮಿಲನ್ ಕಿ, ನಿನ್ನ ಮಿಲನದ ಆಸೆ ಬಿಟ್ಟು ನನಗೆ ಇನ್ನೆಂಥದ್ದು ಆಸೆ ಇಲ್ಲಪ್ಪ ಚಿದಂಬರ. ಅದಕ್ಕೆ ನನ್ನ ಕಣ್ಣುಗಳು ಹುಡುಕಾಡ್ತಿದೆ, ಎಲ್ಲಿ ಒಳಗೆ ಹುಡುಕಾಡ್ತಿದೆ, ನೀನು ಯಾವಾಗ ನನಗೆ ಸಿಕ್ತ್ಯಪ್ಪ, ಯಾವಾಗ ಸಿಕ್ತ್ಯಪ್ಪ, ಯಾವಾಗ ಸಿಕ್ತ್ಯಪ್ಪ. ಇದ್ರ ಹೊರತಾಗಿ ನನಗೆ ಯಾವ ಆಸೆ ಇಲ್ಲ. ನಾಥ ಆಹೇ ಅನಾಥಾಸಿ ಸರ್ವಾಸೆ ಆಹೇ ಬಾಪ ತೂಚಿ. ಸರ್ವಾಸೆ ಬಾಪ್ ಅಂದರೆ ಪರಂಪಿತ ಪರಮಾತ್ಮ ನೀನು, ನೀನು ಎಲ್ಲರ ತಂದೆ, ನೀನು ಒಡೆಯ, ನೀನು ಅಂಥವನು ನನ್ನ ಅನಾಥನಿಗೆ ನಾಥ. ಅನಾಥ ಅಂದರೆ ಏನಪ್ಪ, ಹಂಗಾರೆ ನಮ್ಮ ಸುತ್ತಮುತ್ತ ನಮ್ಮ ಜನ ಇದ್ದಾರೆ, ಅಪ್ಪ ಅಮ್ಮ ಬಂಧು ಬಳಗ ಇದ್ದಾರೆ, ಹಂಗೆ ಯಾಕೆ ಅನಾಥ ಅಂತಾರೆ ಹಂಗಾರೆ ಅವರು? ಅನಾಥ ಅಂದರೆ ಏನಪ್ಪ, ಇವರೆಲ್ಲ ಇದ್ದರೂ ಕೂಡ ಈ ಪ್ರಪಂಚದ ಅಶಾಶ್ವತ ಜನ ಇವರೆಲ್ಲ, ನೀನೊಬ್ಬನೇ ಶಾಶ್ವತ. ಅನಾಥರಿಗೆ ನಾಥ, ಕಾಪಾಡೋನು, ಸಂರಕ್ಷಕ, ಒಡೆಯ. ಯು ಆರ್ ದ ಸೆಕ್ಯೂರಿಟಿ ಫಾರ್ ಮೀ. ಸೊ ನೀನು ನನ್ನ ನಾಥ. ನಾನೀಗ ಅನಾಥನಾಗಿದ್ದೀನಿ, ಯಾಕೆಂದರೆ ನೀ ನನ್ನ ಜೊತೆಗಿಲ್ಲ, ನಾನು ನಿನ್ನ ಜೊತೆಗಿಲ್ಲ. ನೀ ನನ್ನ ಜೊತೆಗಿದೆಯಾ, ಆದರೆ ನನ್ನ ಇರುವಿಕೆಗೆ ಬರ್ತಾ ಇಲ್ಲ, ನೀನು ನನ್ನ ಜೊತೆಗಿದೆಯಾ, ಅದಕ್ಕೆ ನಾನು ಅನಾಥನಾಗಿದ್ದೀನಿ. ನಾರದ ಪ್ರಹ್ಲಾದ್ ಯಾಂಚೆ ಪಂಕ್ತಿ ಬೈಸಾವೆ ಶ್ರೀಪತಿ. ಅಪ್ಪ ನೀನು ಯಾರ ಪಂಕ್ತಿದಲ್ಲಿ ಕೂತಿದ್ಯೋ ಆ ನಾರದ ಪ್ರಹ್ಲಾದ್ರ ಪಂಕ್ತಿದಲ್ಲಿ ನನಗೂ ಕೂಡಿಸಪ್ಪ. ನಾನು ಆ ನಾಮದ ಪರಮೋಚ್ಚವಸ್ಥೆಯನ್ನು ನಾನು ತಲುಪಿ ಅವ್ರ ಪಂಕ್ತಿದಲ್ಲೇ ಕೂತ್ಕೋಬೇಕು ಅನ್ನೋದು ನನ್ನ ಆಸೆ. ಕಬೀರರು, ನಾರದರು, ಪ್ರಹ್ಲಾದ, ಧ್ರುವ ಇವ್ರ ಪಂಕ್ತಿದಲ್ಲಿ ನಾನು ಹೋಗಿ ಕೂತ್ಕೋಬೇಕು. ನಾರಾಯಣ ಮಧುಸೂದನ ಚಿದಂಬರ ಮುರಾರೆ. ನಾರಾಯಣನೂ ನೀನೇ, ಮಧುಸೂದನನೂ ನೀನೇ, ಚಿದಂಬರನೂ ನೀನೇ, ಮುರಾರೇನೂ ನೀನೇ. ನಾದ ಆಹೆ ಅಂತರಂಗಿ ಚಿದಂಬರ ಯಾವೇ ವೇಗಿ. ಇಲ್ಲಿ ಅಂತರಂಗದಲ್ಲಿ ನಾದ ಕೇಳಿಸ್ತಾ ಇದೆ, ನಿನ್ನ ನಾಮದ ನಾದ ಕೇಳಿಸ್ತಾ ಇದೆ, ನಾಮದ ನಾದ ಕೇಳಿಸ್ತಾ ಇದೆ. ಚಿದಂಬರ ಬೇಗನೆ ಬಾರಪ್ಪ. ವಿಠಾಬಾಯಿ ಮಣೆ ದಾಸಿ ನಾಮ ಜಪತಾ ಅಹರ್ನಿಶಿ. ವಿಠಾಬಾಯಿ ಹೇಳ್ತಾಳೆ, ಏನಪ್ಪ ದಾಸ್ಯತ್ವವನ್ನು ಸ್ವೀಕಾರ ಮಾಡ್ಬೇಕು ನಾವು ಫಸ್ಟು. ಭಗವಂತನ ನಾನು ದಾಸ ಕಣಪ್ಪ, ದಾಸಿ ಕಣಪ್ಪ. ಅಲ್ಲಿವರೆಗೂ ಅಭಂಗದ ಅರ್ಥ ಗೊತ್ತಾಗಲ್ಲ, ಅಭಂಗದನ್ನು ನಾವು ಅಂತರಾಳಕ್ಕೆ ಇಳಿಯೋಕ್ಕೆ ಸಾಧ್ಯತೆಯೇ ಆಗೋದಿಲ್ಲ. ವಿಠಾಬಾಯಿ ಮಣೆ ದಾಸಿ ನಾಮ ಜಪತಾ ಅಹರ್ನಿಶಿ. ಅಹರ್ನಿಶಿ ಬೆಳಗ್ಗೆ, ರಾತ್ರಿ, ಸಂಜೆ, ಮಧ್ಯಾಹ್ನ ಎಲ್ಲ ಅವಸ್ಥೆಯಲ್ಲೂ ಎಲ್ಲ ಕಾಲದಲ್ಲೂ ನಾಮವನ್ನು ತಗೊಳ್ತಾ ಹೋದರೆ ಕಲ್ಯಾಣ ಹೇತೆ ಸರ್ವಾಸಿ ನಾಮಗೀತ ಸದಾ ಮುಖಾಸಿ. ಪ್ರತಿಯೊಂದು ಕ್ಷಣವೂ ನಮ್ಮ ವೃತ್ತಿ ಆಚೆ ಹೋಗೋಕ್ಕೆ ಶುರು ಮಾಡ್ತು, ಆಚೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತು ಅಂದರೆ ಪಟಕ್ಕನೆ ಒಳಗೆ ತೊಗೊಂಡು ಚಿದಂಬರ 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 ಚಿದಂಬರ. ಯಾರು ಫೋನ್ ಮಾಡಿದ್ರೆ ಚಿದಂಬರ, ಅದು ಮಾತಾಡೋದು ಕೂಡಲೇ ಚಿದಂಬರ, ಹೇಳ್ರಿ ಚಿದಂಬರ, ಹೇಳ್ರಿ ಚಿದಂಬರ ಅಂತ ಕೂಡಲೇ ಫೋನ್ ಇಟ್ಟುಬಿಟ್ಟು ನಮ್ಮ ಮಾತು ಕಡಿಮೆ ಆಗುತ್ತೆ, ಮೌನದ ಕಡೆ ಹೋಗ್ತೀವಿ. ಹೆಚ್ಚು ಹೆಚ್ಚು ಮೌನ ಮಾಡಬೇಕು ಅಂತ ಆಸೆ ತಾನೇ ಆಗುತ್ತೆ. ಅದರಲ್ಲೇ ಎಲ್ಲರ ಕಲ್ಯಾಣ ಇದೆ, ಎಲ್ಲರದ್ದು. ಅಂದರೆ ನಮ್ಮದು ಕಲ್ಯಾಣ ಆಯಿತು ಅಂದರೆ ಸುತ್ತಮುತ್ತಲ ಪರಿಸರನೂ ಶಾಂತವಾಗುತ್ತೆ. ನನಗೆ ಸಮಾಧಾನ ಇದ್ದರೆ ಸುತ್ತಮುತ್ತಲೂ ನನಗೆ ಸಮಾಧಾನ ಕಾಣಿಸುತ್ತೆ. ನನಗೆ ಸಮಾಧಾನ ಇಲ್ಲ, ಎಲ್ಲೂ ಸಮಾಧಾನ ನನಗೆ ಕಾಣಿಸೋದಿಲ್ಲ ಅಂತ ಹೇಳುತ್ತಾ ವಿಠಾಬಾಯಿ ಚರಣಕ್ಕೆ ಅಭಂಗವನ್ನು ಅರ್ಪಿಸಿ ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಸೇರಿ ನಾವು ಈ ಪ್ರಯಾಣವನ್ನು ಜೊತೆಗೆ ಮಾಡೋಣ ಅಂತ ಅವಳಲ್ಲಿ ಪ್ರಾರ್ಥನೆ ಮಾಡೋಣ. ಜೈ ಚಿದಂಬರ.